ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಮನೆಗೆ ಬಂದಿದ್ದೇನೆ ಆಯಿತಾ, ನಮ್ಮ ಮನೆಗೆ ಬೆಳ್ಳಾರಿಗೆ. ಹಾಗೆ ಇವತ್ತು ನಾನು ಗಾಡಿಯಲ್ಲಿ ಬರಲಿಲ್ಲ, ಹಾಗೆ ಗಾಡಿದು ಸ್ವಲ್ಪ ಅದು ಇದು ಅಂತೇಳಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗೆ ಅದನ್ನು ರಿಪೇರಿಗೆ ಇಟ್ಟಿದ್ದೀನಿ. ಹಾಗೆ ಬಸ್ಸಲ್ಲಿ ಬಂದಿರೋದು. ಸುಸ್ತಾಯಿತು ಮಾರೆ. ಎಷ್ಟು ಗಂಟೆಗೆ ಅಂದರೆ 1:30 ಹೊರಟಿದ್ದೇನೆ ನಾನು ಮಂಗಳೂರಿಂದ. ಇವಾಗ ಟೈಮ್ 6 ಗಂಟೆ ಆಯಿತು. ಇನ್ನೂ ನಡಿಬೇಕು, ಇನ್ನೂ ಸ್ವಲ್ಪ ನಡಿಬೇಕು. ಇಲ್ಲಿ ನೋಡಿ ರೋಡೆಲ್ಲ ಹೇಗಿದೆ ಅಂತ. ನಾನು ಈ ರೋಡಲ್ಲಿ ಬರಬೇಕು, ನೋಡಿ ಹೇಗಿದೆ. ಬಿದ್ದರೆ ಮಾತ್ರ ಕೈಕಾಲು ಇರಲಿಕ್ಕೆಲ್ಲ, ಹಾಗೆ ಇದೆ ನಮ್ಮ ರೋಡೆಲ್ಲ. ಹಾಗೆ ಇವಾಗ ಸರಿ ದಾರಿ ನೋಡಿಕೊಂಡೇ ನಡ್ಕೊಂಡು ಹೋಗ್ಬೇಕು, ಯಾಕಂದರೆ ಎಲ್ಲಿಯಾದರೂ ಕಾಲು ಪಲ್ಟಿ ಆದರೆ ಉಂಟಲ್ಲ, 4 ದಿನ ನಡೀಲಿಕ್ಕೆ ಆಗಲಿಕ್ಕಿಲ್ಲ, ಆ ಥರ ರೋಡ್ ಇದೆ ನೋಡಿ. ಹಾಗೆ ಓಟಿನ ಟೈಮ್ ಬರುವಾಗ ಹೇಳ್ತಾರೆ, ನಾವು ಈ ಸರಿ ರೋಡು ಡಾಮರ್ ಮಾಡ್ತೀವಿ ಅಂತ ಎಲ್ಲರೂ ಓಟ್ ಹಾಕಿ ಹೀಗೆ ಅಂತ ಹೇಳ್ತಾರೆ. ಓಟಿದು ಕಳೆದ ಮೇಲೆ ಸುದ್ದಿ ಎಲ್ಲ. ಹಾಗೆ 1-2-3 ವರ್ಷ ಆಯಿತು. ರೋಡೆಲ್ಲ ಇದು ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಇವಾಗ ನೋಡಿ ನಮ್ಮ ರೋಡಿನ ಕತೆ. ಎಲ್ಲಿಯಾದರೂ ನಡ್ಕೊಂಡು ಹೋದವರು ಕೂಡ ಬಿದ್ದರೆ ಕೂಡ ಮುಖ ಏನು ಇರಲಿಕ್ಕಿಲ್ಲ, ಆ ಥರ ಆಗ್ಬೋದು, ಹಾಗೆ ಇದೆ. ನಮ್ಮ 2 ವೀಲರಲ್ಲೆಲ್ಲ ಬರುವಾಗನೇ ತುಂಬ ಸಾರಿ ಸ್ಕಿಡ್ ಆಗ್ತದೆ. ಯಾಕಂದರೆ ಸಣ್ಣ ಸಣ್ಣ ಕಲ್ಲು ಸಿಕ್ಕಿದರೂ ಸಾಕಲ್ಲ ಟಯರಿಗೆ, ಅದು ಪಲ್ಟಿ ಆಗಲಿಕ್ಕೆ ಚಾನ್ಸ್ ಇದೆ. ಹಾಗೆ ಇಲ್ಲಿವರೆಗೆ ನೋಡಿ, ಅಲ್ಲಿಂದ ಫುಲ್ಲು ರೋಡ್ ಹೋಗಿದೆ ಇಲ್ಲಿವರೆಗೆ. ಇನ್ನು 1-2 ಕಿಲೋಮೀಟ್ರು ನಡಿಬೇಕು. ಯಾವಾಗಲೇ ಸುಸ್ತಾಯಿತು. ಬ್ಯಾಗ್ ಫುಲ್ಲು ಭಾರ ಇದೆ ಮಾರೆ. ಮತ್ತು ಕೈಯಲ್ಲಿ ನೋಡಿ ಇದೊಂದು ಗಿಫ್ಟ್ ಇದೆ, ಮತ್ತು ಐಸ್ ಕ್ರೀಮ್ ಇದೆ. ಐಸ್ ಕ್ರೀಮ್ ನೀರಾಗ್ಬೋದಲ್ಲ. ನಾನು ಇವಾಗ ಲಾಗ್ ಮಾಡಿಕೊಂಡು ಹೋದರೆ ತುಂಬ ಸುಸ್ತಾಗ್ತಾ ಉಂಟು ನನಗೆ, ತಲೆ ನೋವಾಗ್ತಾ ಉಂಟು ಮಾರೆ. ಎಂತಕ್ಕಂತೆ ಬಸ್ಸಲ್ಲಿ ಫುಲ್ಲು ಜನ ಅಲ್ವಾ. ಹಾಗೆ ಬರುವಾಗ ಮಂಗಳೂರಿಂದ ಪುತ್ತೂರಿಗೆ ಬರುವಾಗ ಸ್ಟ್ಯಾಂಡಿಂಗೆ, ಕೂರಲಿಕ್ಕೆ ಜಾಗನೇ ಇರಲಿಲ್ಲ, ಅಷ್ಟು ಫುಲ್ಲಾಗಿತ್ತು. ಮತ್ತು ಪುತ್ತೂರಿಂದ ಬೆಳ್ಳಾರಿಗೆ ಬರುವಾಗ ಡೈರೆಕ್ಟ್ ಬಸ್ಸು ಸಿಕ್ಕಿತ್ತು, ಹಾಗೆ ಬಂದೆ. ಹಬ್ಬ, ಇದು ನನ್ನ ಕೈಯಲ್ಲಿ ಎಂತ ಅಂತೇಳಿ ನಾನು ನಾಳೆ ಹೇಳ್ತೀನಿ ಆಯಿತಾ, ಏನು ಗಿಫ್ಟು ಅಂತ. ಮನೆಗೆ ಮಾತ್ರ, ಮನೆಯಲ್ಲಿ ಫ್ರೆಂಡ್ ಇಡಬೇಕಂತ ಒಂದು ಆಸೆ ಇದೆ. ಎಲ್ಲಿಂತ ಪ್ಲೇಸ್ ನೋಡಿ ಮತ್ತೆ ಇಡಬೇಕು. ಅಮ್ಮನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಆಯಿತಾ. ಇವಾಗ ಅವರು ಕೆಲಸದಿಂದ ಬಂದಿರ್ತಾರೆ, ಹಾಗೆ ಬಂದಿರುವಾಗ ಒಂದು ಐಸ್ ಕ್ರೀಮ್ ಕೊಟ್ಟರೆ ತುಂಬ ಖುಷಿಯಾಗ್ಬೋದು. ಅದಕ್ಕೆ ಐಸ್ ಕ್ರೀಮ್ ಅವರಿಗೋಸ್ಕರ ತಂದನು. ಅಮ್ಮನಿಗೆ ಐಸ್ ಕ್ರೀಮು ಮತ್ತು ಜ್ಯೂಸು, ಈ ಸ್ಪ್ರೈಟೆಲ್ಲ ಉಂಟಲ್ಲ ಅದು, ಮತ್ತು ಹೋಳಿಗೆ ಅಂಥದ್ದೆಲ್ಲ ತುಂಬ ಇಷ್ಟ. ಜ್ಯೂಸ್ ಅಂತೂ ತಂದರೆ ಮತ್ತು ಅವರಿಗೆ ಬಾಯಾರಿಕೆ ಆಗ್ತಾ ಇರ್ತದೆ. ಹೆಂಗೆ ಮಸ್ತ್ ಬಾಯಾರಿಕೆ ಪುಣ್ಣ, ಅದು ಹೆಂಗೆ ಮಸ್ತ್ ಹಂಗತ್ನೇ ಪುಣ್ಣ ತುಕ ಹಿಂಗೆ ಕೊಂಚರ್ಕೋರು ಹಾಗೆ ಕೇಳಿದವರು. ಹಾಗೆ ಮುಗಿಬೇಕು ಮತ್ತೆ ಬಾ. ಮೊದಲೆಲ್ಲ ನಾವು ಇಲ್ಲಿಂದ ಮನೆಯಿಂದ ಬೆಳ್ಳಾರಿಗೆ ನಡ್ಕೊಂಡು ಹೋಗ್ತಾ ಇದ್ವಿ, ನಾನು ಟೈಲರಿಂಗ್ ಕ್ಲಾಸ್ ಕಲಿಯುವಾಗ. ಹೇಗೆಂದರೆ ಆವಾಗ ಇದು ಯಾಕೆ ನಡೀತಿದ್ದದಂತ ಹೇಳಿದರೆ, ದುಡ್ಡಿದ್ದು ಸಹ ತುಂಬ ಪ್ರಾಬ್ಲಮ್ಮು. ಮತ್ತು ಇದು ಹಾಗೆ ಹೋಗಿ ಬರೋದಕ್ಕೆ ಆವಾಗ 7 ರೂಪಾಯಿ ಇತ್ತು. 14 ರೂಪಾಯಿ ಹೋಗಿ ಬರಲಿಕ್ಕೆ ಬೇಕಲ್ಲ. ನಾವು 2 ರೂಪಾಯಿ ಹಿಡ್ಕೊಂಡು ಕೂಡ ಬೆಳ್ಳಾರಿಗೆ ಹೋದವರು ಇದ್ದಾರೆ ಆಯಿತಾ. ಯಾಕಂದರೆ ನಡ್ಕೊಂಡು ಬರೋದು ನಡ್ಕೊಂಡು ಹೋಗೋದು. ಹಾಗೆ ನಾವೊಂದು 3 ಜನ ಇದ್ವಿ ಕಟ್ಟಿಂಗ್ ಕ್ಲಾಸಿಗೆ ಹೋಗುವಾಗ. ಯಾವಾಗಲೂ ಹಾಗೆ ಮಧ್ಯಾಹ್ನ ನಡ್ಕೊಂಡು ಬರೋದು. ಒಂದು 2 ರೂಪಾಯಿದು ಐಸ್ ಕ್ಯಾಂಡಿ
ಕ್ಯಾಂಡಿ ತಗೊಳ್ಳೋದಲ್ಲಿ ಒಂದು ಕ್ಯಾಂಡಿ ಬೆಳ್ಳಾರಲ್ಲಿ ಒಂದು ಕಂಪೆನಿ ಥರ ಇತ್ತು, ಅಲ್ಲಿ ಸ್ವಲ್ಪ ಕಮ್ಮಿಗೆ ಕೊಡ್ತಿದ್ರು, 1 ರೂಪಾಯಿಗೆ 50 ಪೈಸೆಗೆಲ್ಲ. ಹಾಗೆ ಅದನ್ನು ತಗೊಳ್ತಾ ಇದ್ವಿ. ಮತ್ತು ಅದು ತಗೊಂಡ ಮೇಲೆ ಒಂದು ಆಟೋ ಹಾಗೆ ಹಾಯ್ ನೋಡಿ, ನನ್ನ ಒಬ್ಬರ ಅಕ್ಕ, ಅವರಿಗೆಲ್ಲ ಆಗ್ಬೋದು ಇವತ್ತೇನಪ್ಪ ಸೌಜನ್ಯ ನಡ್ಕೊಂಡು ಬರ್ತಿದ್ದಾಳೆ ಅಂತ. ನಾನು ನಡ್ಕೊಂಡು ಬರೋದೇ ಇಲ್ಲಲ್ಲ, ಬಸ್ ಇದರಲ್ಲಿ ಸ್ಕೂಟಿಯಲ್ಲೇ ಬರೋದಲ್ಲ. ಹಾಗೆ ಮಳೆ ಬರ್ತಿದೆ, ಮಾರೆ ಹನಿ ಹನಿ ಬೀಳ್ತಾ ಇದೆ. ನಿಜವಾಗ್ಲೂ ಗೈಸ್ ತುಂಬ ಸುಸ್ತಾಗಿದೆ. ನನ್ನ ಬ್ಯಾಗ್ ನೋಡಿ ಫುಲ್ಲು ಎಷ್ಟು ದೊಡ್ಡದು. ನನ್ನ ಬಟ್ಟೆ ಒಂದು ಸಲ ಅದರಲ್ಲಿ, ನನ್ನ ತಂಗಿಯದ್ದು ಬಟ್ಟೆ ಇರೋದು. ನಾನು ಸ್ವಲ್ಪ ಬಟ್ಟೆ ಇಲ್ಲಿ ತಂದಿಡೋದು, ಇಲ್ಲಿ ತಂದಿಡುವಾಗ ನನಗೆ ಅಲ್ಲಿ ನೋಡುವಾಗ ಆಸೆ ಆಗೋದು, ಆ ಬಟ್ಟೆ ಇರಬೇಕಿತ್ತು ನನಗೆ ಇವತ್ತು, ಆ ಬಟ್ಟೆ ಹಾಕ್ಬೋದಿತ್ತು ಅಂತ. ವಾಪಸ್ ಇಲ್ಲಿಂದ ಎಲ್ಲ ಅಲ್ಲಿಗೆ ಹೊತ್ಕೊಂಡು ಹೋಗೋದು ಮಂಗಳೂರಿಗೆ. ಹಾಗೆ ಇಲ್ಲಿಗೆ ಬರುವಾಗ ನನ್ನದು ಡ್ರೆಸ್ ಒಂದು ಸಹ ಇಲ್ಲಿ ಇಲ್ಲ, ಮನೆಯಲ್ಲಿ ಸಾರಿ ಮಾತ್ರ ಇರೋದು ಆಯಿತಾ. ತುಂಬ ಸೆಕೆ ಆಗ್ತದೆ ಇವಾಗ. ತಣ್ಣೀರು ಸ್ನಾನ ಮಾಡಿದರೆ ಅಂತ ತುಂಬ ಖುಷಿ ಆಗೋದು. ಇನ್ನೂ ಒಂದು ಕಿಲೋಮೀಟ್ರ್ ಇದೆ ಗೈಸ್. ತುಂಬ ಸಾಕಾಗಾಯಿತು ನನಗೆ. ಹಾಗೆ ಓಕೆ, ನಾನು ಈ ಲಾಗನ್ನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ, ಅಂತೂ ನಾಳೆ ಅಪ್ಲೋಡ್ ಮಾಡ್ತೀನಿ ಆಯಿತಾ. ನನಗೆ ಇವಾಗ ಸುಸ್ತಾಯಿತು, ಹೋಗ್ತೀನಿ. ಬಾಯ್ ಬಾಯ್. ಇನ್ನು ಸ್ವಲ್ಪ ನಡಿಬೇಕಲ್ಲ, ಸ್ವಲ್ಪ ಬೇಗ ಹೋಗ್ಬೇಕಿಲ್ಲದ್ರೆ ಐಸ್ ಕ್ರೀಮ್ ಎಲ್ಲ ನೀರಾಗ್ತದೆ. ಬಾಯ್, ನಾಳೆ ಸಿಗೋ ಗೈಸ್, ಬಾಯ್. ನೋಡಿ ಗೈಸ್, ನಾನು ಫೈನಲಿ ಮನೆಗೆ ತಲುಪಿದೆ ಆಯಿತಾ. ಅದು ಅಮ್ಮ ಬಂದಿದ್ದಾರೆ ಏನಂತ ಗೊತ್ತಿಲ್ಲ, ಜಸ್ಟ್ ನೋಡಬೇಕು. ಹಾಗೆ ಬಾಯ್ ಬಾಯ್. ಈಗ ವೀಡಿಯೋ ಮಾಡಿದ್ದು ನೋಡಿದರೆ ಮತ್ತೆ ಬೈತಾರೆ. ಅಮ್ಮ ನಾನೇ ಎಂದಾಯ್ತು ಅಂತಂದಿಲ್ಲಾರು. ಹಾಂ ಏನು ಕೋಡೆ ಬಂಡೆ ಅಲ್ವಾ ಗೈಸ್. ನಾನು ಬರುವಾಗ ಹೇಳಿದೆಲ್ಲ ನಾಳೆ ತೋರಿಸ್ತೇನೆ ಅಂತ ಹೇಳಿದ್ದೆ ನಾನು. ಇದು ಫೋಟೋಸ್ ಇದು ಓಪನ್ ಮಾಡುವಾಗ ನಾಳೆ ತೋರಿಸ್ತೇನೆ ಅಂತ. ಹಾಗೆ ನಾಳೆಗೆ ಕಾಯಲಿಕ್ಕೆ ಆಗಲಿಲ್ಲ. ಅಮ್ಮ ಹೇಳಿದರು ಇವಾಗ ಒಮ್ಮೆ ತೋರಿಸು ನೋಡ ಫೋಟೋ ಅಂತ ಕೇಳಿದ್ರು ಆಯಿತಾ. ಹಾಗೆ ಇವಾಗ ತೋರಿಸಿದ್ರೆ ಮತ್ತೆ ನಾಳೆಗೆ ಪ್ಯಾಕ್ ಮಾಡಿ ನಿಮಗೆ ತೋರಿಸೋದಾ ಬೇಡ ಅಂತೇಳಿ ಮತ್ತೆ ನಾನು ಇಲ್ಲಿ ಬಿಚ್ಚಿಸ್ತೇನೆ ಇವಾಗ. ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಿದ್ದೇನೆ ನಿಮಗೋಸ್ಕರ ಆಯಿತಾ. ಸಣ್ಣದು ನನಗೆ ತುಂಬ ಇಷ್ಟ ಆಯಿತು ಮಾರೆ. ಎಲ್ಲೆಲ್ಲಿ ಹುಡುಕಿದೆ ಗೊತ್ತುಂಟ ಈ ಫೋಟೋ. ಆಯ್ತು, ಉಲ್ಟ ಉಂಟ ಅಂತ ನೋಡ್ತೇನೆ ಆಯ್ತಾ. ಉಲ್ಟಪ್ಪಂತ ಈ ಕಲಿ ಹೇಗಿಂತು ಗೈಸ್ ಫೋಟೋ. ಇದು ನಮ್ಮ ಮನೆಗೆ ಎಲ್ಲಿಯಾದರೂ ಹಾಕುವ ಅಂತ ಫ್ರೆಂಡ್ಸಲ್ಲಿ ಹಾಕಬೇಕಂತ ಆಯಿತು. ಚಂದ ಕಾಣ್ತದಲ್ಲ ಗಣಪ, ನನಗೆ ತುಂಬ ಇಷ್ಟ ಆಯಿತು. 3D ಥರ ಕಾಣ್ತದೆ ನೋಡಿ, ಒಂದೊಂದು ಥರ ಕಾಣ್ತದೆ ಒಂದೊಂದು ಸರಿ. ಹಾಗೆ ಚೆನ್ನಾಗಿದೆ. ಹಾಗೆ ಹೇಗಿದೆ ಅಂತ ಕಮೆಂಟ್ ಹಾಕಿ ಆಯಿತಾ. ಅಮ್ಮ ಇಷ್ಟ ಅಲ್ಲ ಸೋಕಂಡ? ಹಾಂ, ಅಮ್ಮನಿಗೆ ಇಷ್ಟ ಆಯಿತು ನೋಡಿ ಗೈಸ್. ಥ್ಯಾಂಕ್ ಯು ಅಮ್ಮ. ಇನ್ನು ನಾಳೆ ನಾನು ಕಂಟಿನ್ಯೂ ಮಾಡ್ತೇನೆ ಈ ಲಾಗನ್ನು ಆಯಿತಾ. ಎಲ್ಲರಿಗೂ ಥ್ಯಾಂಕ್ ಯು, ಗುಡ್ ನೈಟ್.